ಪ್ರತಿಯೊಂದು ಫುಡ್ ಬಿಸ್ನೆಸ್ನ ಹೃದಯ ಅದರ ಅಡುಗೆ ಮನೆ. ಅದರ ಜೀವನಾಡಿ ಯಾವುದೋ? ಇಂಧನ. ಒಂದು ವೇಳೆ ಆ ಇಂಧನ ಪೂರೈಕೆ ಇದ್ದಕ್ಕಿದ್ದಂತೆ ನಿಂತು ಹೋದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ನಾವು ಅಂತಹ ಒಂದು ದೊಡ್ಡ ಬಿಕ್ಕಟ್ಟಿಗೆ, ನಮ್ಮದೇ ಅಡುಗೆ ಮನೆಯಲ್ಲಿ ಸಿದ್ಧವಾಗುವ ಒಂದು ವಿಮಾ ಪಾಲಿಸಿ ಅಂತ ಪರಿಹಾರದ ಬಗ್ಗೆ ಮಾತಾಡೋಣ. 3 ಹೌದು, ಕೇವಲ 3 ದಿನಗಳು. LPG ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯವಾದರೂ ಭಾರತದ ಹೆಚ್ಚಿನ ಕಮರ್ಷಿಯಲ್ ಕಿಚನ್ಗಳು ಬಾಗಿಲು ಮುಚ್ಚಬೇಕಾಗತ್ತೆ. ಯಾಕಂದ್ರೆ ಸಿಂಪಲ್, ಅವರತ್ರ ಯಾವುದೇ ರೀತಿಯ ಎನರ್ಜಿ ಬ್ಯಾಕಪ್ ಇರೋದಿಲ್ಲ. ಅವರೆಲ್ಲ ದಿನನಿತ್ಯದ ಸಪ್ಲೈ ಮೇಲೆಯೇ ಅವಲಂಬಿತರಾಗಿರ್ತಾರೆ. ಇದರ ಮೂಲ ಕಾರಣ ಏನು ಅಂತ ನೋಡಿದ್ರೆ, ನಮ್ಮ ಅವಲಂಬನೆ ಎಷ್ಟಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಭಾರತ ತನ್ನ LPG ಅಗತ್ಯದ ಸುಮಾರು 55-60% ಗಲ್ಫ್ ದೇಶಗಳಿಂದ ಆಮದು ಮಾಡಿಕೊಡುತ್ತೆ. ಅಂದ್ರೆ ನಮ್ಮ ಅಡಿಗೆ ಮನೆಗಳಲ್ಲಿ ಉರಿಯೋ ಬೆಂಕಿದೆಯಲ್ಲ, ಅದು ಸಾವಿರಾರು ಮೈಲಿ ದೂರದ ಸಣ್ಣಪುಟ್ಟ ಸಮಸ್ಯೆಗೂ ನಿಂತುಹೋಗಬಹುದಾದ ಸಪ್ಲೈ ಚೈನ್ ಮೇಲೆ ನಿಂತಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ, ಒಂದ್ವೇಳೆ LPG ಶಾರ್ಟೇಜ್ ಆಯ್ತು ಅಂದ್ಕೊಳ್ಳಿ, ಸರ್ಕಾರ ಮೊದಲು ಯಾರಿಗೆ ಸಪ್ಲೈ ಕಟ್ ಮಾಡುತ್ತೆ ಗೊತ್ತಾ? ಮನೆಗಳ್ಗಲ್ಲ, ಕಮರ್ಷಿಯಲ್ ಯೂಸರ್ಸ್ಗೆ. ಅಂದ್ರೆ ನಮ್ಮ ರೆಸ್ಟೋರೆಂಟ್ಸ್ಗಳಿಗೆ, ಧಾಬಾಗಳಿಗೆ, ಅತಿ ಕಡಿಮೆ ಲಾಭದಲ್ಲಿ ಕೆಲಸ ಮಾಡೋ ಈ ಬಿಸ್ನೆಸ್ಗಳಿಗೆ ಕೆಲವೇ ದಿನಗಳ ಶಟ್ಡೌನ್ ಅಂದ್ರೆ ಇಡೀ ಬಿಸ್ನೆಸ್ ಮುಳುಗಿ ಹೋದ ಹಾಗೆ. ಸರಿ, ಹಾಗಂತ ಈ ಸಮಸ್ಯೆಗೆ ನಾವು ಕೈ ಕಟ್ಟಿ ಕೂರ್ಬೇಕಾಗಿಲ್ಲ. ಇದಕ್ಕೆ ಒಂದು ಪರಿಹಾರವಿದೆ. ಒಂದು ಸರಳ ಆದ್ರೆ ತುಂಬಾನೇ ಪವರ್ಫುಲ್ ಪರಿಹಾರ. ವಿಶೇಷ ಅಂದ್ರೆ ಅದು ನಮ್ಮ ಅಡಿಗೆ ಮನೆಯಲ್ಲೇ ಉಟ್ಕೊಳ್ಳುತ್ತೆ. ಅದೇ ಬಯೋಗ್ಯಾಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಕೂಡ ಒಂದು ಅಡಿಗೆ ಗ್ಯಾಸ್. ಇದನ್ನ ನಮ್ಮ ಅಡಿಗೆ ಮನೆಯಲ್ಲಿ ಉಳಿಯೋ ಆಹಾರ, ತರಕಾರಿ ಸಿಪ್ಪೆಗಳಂತಹ ಆರ್ಗ್ಯಾನಿಕ್ ವೇಸ್ಟಿಂದ ತಯಾರಿಸಬಹುದು. ಒಂದು ಮುಚ್ಚಿದ ಟ್ಯಾಂಕ್ನಲ್ಲಿ ಆಕ್ಸಿಜನ್ ಇಲ್ಲದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಈ ವೇಸ್ಟನ್ನು ತಿಂದು ಗ್ಯಾಸ್ ಆಗಿ ಪರಿವರ್ತಿಸ್ತವೆ. ಇದು ಕಂಪ್ಲೀಟ್ ಆಗಿ ಒಂದು ನ್ಯಾಚುರಲ್ ಪ್ರಾಸೆಸ್. ನಂಬೋಕ್ಕಾಗಲ್ಲ, ಇದು ಕೆಲಸ ಮಾಡೋದು ಎಷ್ಟು ಸಿಂಪಲ್ ಆಗಿದೆ ನೋಡಿ. 3 ಸ್ಟೆಪ್ಸು. ಫಸ್ಟ್, ತ್ಯಾಜ್ಯವನ್ನ ಟ್ಯಾಂಕ್ ಒಳಗೆ ಹಾಕಿ. ಸೆಕೆಂಡ್, ಒಳಗಿರೋ ಬ್ಯಾಕ್ಟೀರಿಯಾಗಳು ತಮ್ಮ ಕೆಲಸ ಮಾಡೋಕೆ ಬಿಡಿ. ಥರ್ಡ್, ಹೊರಗ್ ಬರೋ ಗ್ಯಾಸನ್ನ ನೇರವಾಗಿ ಸ್ಟೌವ್ಗೆ ಕನೆಕ್ಟ್ ಮಾಡಿ. ಅಷ್ಟೇ. ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಗುರಿ LPGಯನ್ನ 100% ರೀಪ್ಲೇಸ್ ಮಾಡೋದಲ್ಲ. ಅದು ಪ್ರಾಕ್ಟಿಕಲ್ ಕೂಡ ಅಲ್ಲ. ಬದಲಿಗೆ ಒಂದು 30-50% ಬ್ಯಾಕಪ್ ಸೃಷ್ಟಿ ಮಾಡೋದು. ಬಿಕ್ಕಟ್ಟಿನ ಸಮಯದಲ್ಲಿ ಅಡುಗೆ ಮನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸದೆ ಕನಿಷ್ಠ ಮಟ್ಟದಾದ್ರೂ ಚಾಲನೆಯಲ್ಲಿಡ್ಲು ಇದು ಸಾಕು. ಸರಿ, ಈಗ ಈ ಸಿಸ್ಟಮ್ನ ಇನ್ನೂ ಸ್ಟೇಬಲ್ ಆಗಿ, ಇನ್ನೂ ಎಫಿಷಿಯಂಟ್ ಆಗಿ ಮಾಡೋಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಇದನ್ನ ನಮ್ಮ ಹಿರಿಯರ ಜ್ಞಾನ ಅಂತನೂ ಹೇಳ್ಬೋದು. ಹಾಗಾದ್ರೆ ಯಾವುದು ಆ ರಹಸ್ಯ ವಸ್ತು, ಈ ಇಡೀ ಸಿಸ್ಟಮನ್ನ ಇನ್ನಷ್ಟು ಸ್ಟೇಬಲ್ ಮತ್ತೆ ಎಫಿಷಿಯಂಟ್ ಆಗಿ ಮಾಡೋದು? ಉತ್ತರ: ಹಸುವಿನ ಸಗಣಿ. ಹೌದು, ಕೇಳೋಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದು ಸತ್ಯ. ಫುಡ್ ವೇಸ್ಟ್ ಜೊತೆ ಸ್ವಲ್ಪ ಸಗಣಿಯನ್ನ ಮಿಕ್ಸ್ ಮಾಡಿದ್ರೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಸಗಣಿಯಲ್ಲಿ ಗ್ಯಾಸ್ ಉತ್ಪಾದಿಸೋ ಬ್ಯಾಕ್ಟೀರಿಯಾ ಹೇರಳವಾಡಿರುತ್ತೆ. ಇದು ಇಡೀ ಪ್ರಕ್ರಿಯೆಯನ್ನ ಸ್ಟೇಬಲ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಗ್ಯಾಸ್ ಉತ್ಪಾದನೆಯನ್ನ ಸುಮಾರು 20-30% ಜಾಸ್ತಿ ಮಾಡುತ್ತೆ. ಮತ್ತು ಅತಿ ಮುಖ್ಯವಾಗಿ ಭಾರತದ ಬಹುತೇಕ ಪಟ್ಟಣಗಳ ಹತ್ರ ಇದು ಸುಲಭವಾಗಿ ಸಿಗುತ್ತೆ. ಸರಿ, ಈ ಟೆಕ್ನಾಲಜಿಯನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಬೆಸ್ಟ್? ಎಲ್ಲಾ ಥರದ ರೆಸ್ಟೋರೆಂಟ್ಗಳಿಗಿಂತ ಒಂದು ನಿರ್ದಿಷ್ಟ ಬಿಸ್ನೆಸ್ ಮಾಡೆಲ್ ಇದಕ್ಕೆ ಪರ್ಫೆಕ್ಟ್ ಆಗಿದೆ. ಅವೇ ಕ್ಲೌಡ್ ಕಿಚನ್ಗಳು. ಯಾಕೆ? ಒಂದು, ಅಲ್ಲಿ ಡೈನಿನ್ ಇರಲ್ಲ, ಹಾಗಾಗಿ ಜಾಗದ ಸಮಸ್ಯೆ ಕಡಿಮೆ. ಎರಡನೇದು, ಅವು ಹೆಚ್ಚಾಗಿ ಗ್ರೌಂಡ್ ಫ್ಲೋರಲ್ಲಿರೋದ್ರಿಂದ ಹೊರಗೆ ಟ್ಯಾಂಕ್ ಇಡೋಕೆ ಸುಲಭ. ಕೊನೆಯದಾಗಿ, ಇವುಗಳ ಮಾಲೀಕರು ಸಾಮಾನ್ಯವಾಗಿ ಹೊಸ ಟೆಕ್ನಾಲಜಿನ ಬೇಗ ಅಡಾಪ್ಟ್ ಮಾಡ್ಕೋತಾರೆ. ಈ ಪರಿಹಾರದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಳ್ಳೆ ದಿನಗಳಲ್ಲೂ ಸರಿ, ಕಷ್ಟದ ದಿನಗಳಲ್ಲೂ ಸರಿ. ಈ ಮಾಡೆಲ್ನ ಬ್ಯೂಟಿನೇ ಇದು. ನಾರ್ಮಲ್ ದಿನಗಳಲ್ಲಿ ನಿಮ್ಮ ತಿಂಗಳ LPG ಬಿಲ್ ಮೇಲೆ 30-50% ದುಡ್ಡು ಉಳಿಯುತ್ತೆ. ಆದ್ರೆ ಯಾವಾಗ LPG ಸಪ್ಲೈ ನಿಲ್ಲುತ್ತೋ, ಬೇರೆ ಎಲ್ಲ ಕಿಚನ್ಗಳು ಬಾಗ್ಲಾಕಿದಾಗ ನಿಮ್ಮ ಕಿಚನ್ ಮಾತ್ರ ಓಪನ್ ಇರುತ್ತೆ. ಇದು ಬರೀ ದುಡ್ಡುಳಿಸೋದಲ್ಲ, ಇದು ಬಿಸ್ನೆಸ್ಸನ್ನೇ ಉಳಿಸೋದು. ಸರಿ, ಹಾಗಾದ್ರೆ ಖರ್ಚೆಷ್ಟಾಗ್ಬೋದು? ಒಂದು ಸಣ್ಣ ಕ್ಲೌಡ್ ಕಿಚನ್ಗೆ ಈ ಇಡೀ ಸಿಸ್ಟಮ್ ಹಾಕ್ಸೋಕೆ ಸುಮಾರು 33,000-66,000 ರೂಪಾಯಿ ಆಗ್ಬೋದು. ಇದೊಂದು ಮ್ಯಾನೇಜಬಲ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಮತ್ತು ಈ ಹೂಡಿಕೆ ಮೇಲೆ ಲಾಭ ನಾರ್ಮಲ್ ದಿನಗಳಲ್ಲಿ ಆಗೋ ಮಾಸಿಕ ಉಳಿತಾಯದಿಂದಲೇ ಕೇವಲ 18-30 ತಿಂಗಳೊಳಗೆ ಇಡೀ ದುಡ್ಡು ವಾಪಸ್ ಬರುತ್ತೆ. ಆದ್ರೆ ಇದರ ನಿಜವಾದ ಮೌಲ್ಯ ಇರೋದೇ ಇಲ್ಲಿ. ಯೋಚನೆ ಮಾಡಿ, ಒಂದೇ ಒಂದು ಸಲ LPG ಸಪ್ಲೈ ನಿಂತೋದ್ರ ನಿಮ್ಮ ಕಿಚನ್ ತೆರೆದಿರೋದ್ರಿಂದ ನೀವು ಸುಮಾರು 80,000 ರೂಪಾಯಿಗಿಂತ ಹೆಚ್ಚಿನ ನಷ್ಟವನ್ನ ತಪ್ಪಿಸಬಹುದು. ಅಂದ್ರೆ ಒಂದೇ ಒಂದು ಸಮಸ್ಯೆಯಲ್ಲಿ ನಿಮ್ಮ ಇಡೀ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದ ಹಾಗೆ. ಇದೇ ನಿಜವಾದ ಇನ್ಶೂರೆನ್ಸ್. ಈಗ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಇದು ಯಾವುದೋ ಒಂದು ಕಂಪನಿ ಮಾರೋ ಪ್ರಾಡಕ್ಟ್ ಅಲ್ಲ, ಇದೊಂದು ಮೂವ್ಮೆಂಟ್.
ಇದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಇದು ಮಾರಾಟಕ್ಕಿರುವ ಒಂದು ವಸ್ತು ಅಲ್ಲ, ಇದೊಂದು ಬ್ಲೂ ಪ್ರಿಂಟ್, ಒಂದು ಐಡಿಯಾ. ಯಾರು ಬೇಕಾದ್ರೂ ಇದನ್ನ ಬಳಸ್ಬೋದು, ಇದನ್ನ ಇಂಪ್ರೂವ್ ಮಾಡ್ಬೋದು ಮತ್ತು ಎಲ್ಲರ ಜೊತೆ ಹಂಚಿಕೊಳ್ಬೋದು. ಈ ಪ್ರಾಜೆಕ್ಟ್ನ ಹಿಂದಿರೋ ಒಂದೇ ಒಂದು ಗುರಿ ಅಂದ್ರೆ ಕಳೆದ ಬಾರಿಯಾದಾಗ ಮುಚ್ಚಿ ಹೋದ ಕಿಚನ್ಗಳಿಗಿಂತ ಮುಂದಿನ ಬಾರಿ ಸಮಸ್ಯೆ ಬಂದಾಗ ಹೆಚ್ಚು ಕಿಚನ್ಗಳು ತೆರೆದಿರಬೇಕು. ಇದು ಲಾಭಕ್ಕಾಗಿ ಅಲ್ಲ, ಇದು ಸಮುದಾಯದ ರಕ್ಷಣೆಗಾಗಿ. ಇದನ್ನ ನಿಜವಾಗಿಸಲು ಇದರ ಕಂಪ್ಲೀಟ್ ಡಿಸೈನ್ ಫೈಲ್ಗಳು, ಸರಳವಾಗಿ ಅರ್ಥವಾಗೋ ಗೈಡ್ಗಳು, ಸಾಫ್ಟ್ವೇರ್ ಕೋಡ್ ಮತ್ತು ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿರೋ ವಿಡಿಯೋಗಳನ್ನ ಎಲ್ಲರಿಗೂ ಉಚಿತವಾಗಿ ಲಭ್ಯ ಮಾಡಲಾಗುತ್ತೆ. ಯಾರಾದರೂ ತಮ್ಮದೇ ಆದ ಸಿಸ್ಟಮ್ ಕಟ್ಕೊಳ್ಳು ಇದು ಸಹಾಯ ಮಾಡಬೇಕು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಮುಂದಿನ ಬಾರಿ ಸಪ್ಲೈ ಚೈನಲ್ಲಿ ಸಮಸ್ಯೆ ಆದಾಗ ಒಂದು ಅಡಿಗೆ ಮನೆ ಬಿಸಿ ಬಿಸಿ ಊಟ ಬಡಿಸ್ತಾ ಇರ್ತಾ ಅಥವಾ ಮೌನವಾಗಿ ಬಾಗಿಲು ಮುಚ್ಚಿರುತ್ತಾ? ಈ ಬ್ಲೂ ಪ್ರಿಂಟ್ ಪ್ರಕಾರ ಆ ಆಯ್ಕೆ ಈಗ ನಮ್ಮ ಕೈಯಲ್ಲೇ ಇದೆ.